ಈ ಒಂದು ಇದೊಂದು ಈ ವಿಷಯ ಹಿಡ್ಕೊಂಡು ಇಡೀ ಆಲ್ ಓವರ್ ಇಂಡಿಯಾವರೆಗೂ ರೀಚ್ ಮಾಡ್ಬಿಟ್ಟಿದ್ದಾರೆ ಇದನ್ನ, ಈ ಪಿಕ್ಚರ್ನ. ಸೂರ್ಯನ ಹಂಗ್ ಮಾಡ್ದ ಅಂತಂತ ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಇವತ್ತು ಯಾರೋ ಟ್ರೋಲ್ ಮಾಡಿದ್ರು ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಒಂದು ಸಲ ಹೋಗಿ ಈ ಪಿಕ್ಚರ್ನ ಹೋಗಿ ನೋಡ್ಬಿಟ್ಟು ಸೂರ್ಯನಂದ್ ಏನಾದ್ರು ಡೈರೆಕ್ಷನ್ ಅಲ್ಲಿ ಏನಾದ್ರು ನಿಮ್ಗೆ ಏನಾದ್ರು ಕಂಡು ಬಂದ್ರೆ ನಿಜವಾಗ್ಲೂ ಇದೇ ತ್ರಿವೇಣಿ ಟಾಕೀಸಲ್ಲಿ ನಾನು ಬಂದು ನಿಂತ್ಕೊಂಡಿರ್ತೀನಿ. ನಿಮ್ಗೆ ಏನೇನ್ ಬೇಕೋ ನನ್ನ ಕತ್ತಿನ ಬಟ್ಟೆ ಹಿಡ್ಕೊಂಡು ಬೈರಿ, ಏನ್ ಅಮ್ಮ ಅಕ್ಕ ಎನಿವನ್ ಏನ್ ಬೇಕಾದ್ರೂ ಬೈರಿ, ನಾನು ಬಂದು ನಿಂತಿರ್ತೀನಿ. ನೀವು ದಯವಿಟ್ಟು ಕನ್ನಡ ಪಿಕ್ಚರ್ ನೋಡ್ಬಿಟ್ಟು, ನಾನ್ ಮಾಡಿರೋದು ಕನ್ನಡ ಪಿಕ್ಚರ್, ತಮಿಳ್ ಪಿಕ್ಚರ್ ಆಗ್ಲಿ ಮತ್ತೊಂದು ಹಿಂದಿ ಪಿಕ್ಚರ್ ಆಗ್ಲಿ ನಾನು ಯಾವ್ದು ಮಾಡಿಲ್ಲ. ನಾನು ಕನ್ನಡ ಪಿಕ್ಚರ್ ಮಾಡಿ ಕಷ್ಟಪಟ್ಟು ಮಾಡಿದೀನಿ. ಇದೊಂದು ರೀಚ್ ಆಗ್ಬೇಕಂತ ಒಂದು ಡೈರೆಕ್ಷನ್ ಅಲ್ಲಿ ಆಗಿರ್ಬೋದು, ಒಂದು ಹೀರೋ ಆಗಿರ್ಬೋದು, ಒಂದು ಪ್ರೊಡ್ಯೂಸರ್ ಆಗಿರ್ಬೋದು, ಇದ್ರಲ್ಲಿ 6 ಪ್ಯಾಕ್ ಹಿಡ್ಕೊಂಡು ನಮ್ಮವ್ರನ್ನ ಇಲ್ಲೆಲ್ಲ ಕರ್ಸಿ ಎಲ್ರು ನಾನು ಅಷ್ಟು ಅದ್ಭುತವಾಗಿ ಮಾಡಿದೀನಿ. ಎಲ್ಲಾ ತರನೂ ಐತೆ ಸಮಾಜದಲ್ಲಿ ಇದರಲ್ಲಿ. ಈ ಒಂದು ಸೂರ್ಯನ ಪಿಕ್ಚರ್ ಅಲ್ಲಿ ಗಂಡ ಹೆಂಡತಿ ಫ್ಯಾಮಿಲಿ ಆಗಿರ್ಬೋದು, ಒಂದು ರೌಡಿಸಮ್ ಆಗಿರ್ಬೋದು, ಹುಡುಗಿಯಿಂದ ಹೋದ್ರೆ ಯಾವ ತರ ಎಲ್ಲ ಹುಡುಗರು ಸಫರ್ ಪಡ್ತಾರೆ ಅಂತಾನು ತೋರಿಸಿದೀನಿ. ಅದೇ ಹೆಣ್ಮಗುಗೆ ಯಾವ ತರ ಎಲ್ಲ ಗೌರವ ಕೊಡ್ಬೇಕಂತಾನು ತೋರಿಸಿದೀನಿ. ಅಪ್ಪ ಮಗಳು ಕ್ಲೈಮ್ಯಾಕ್ಸ್ ಅಲ್ಲಿ ಸೆಂಟಿಮೆಂಟ್ ಐತೆ ಸರ್. ಇಷ್ಟೆಲ್ಲ ಎಲ್ಲರೂ ಇಡೀ ನಾನು ಹೋದಾಗ, ನಾನು ಪ್ರಾಮಿಸ್ ಆಗಿ ಹೇಳ್ತಾ ಇದ್ದೀನಿ, ಸ್ಪೇರ್ ಆಗಿ ಮಾತಾಡ್ತಾ ಇದ್ದೀನಿ, ಎಲ್ಲಾ ಕಡೆ ಹೋದಾಗ್ಲೂ ಸೂರ್ಯನ ನೀನ್ ಸಕ್ಕತ್ತಾಗಿ ಮಾಡಿದೆ ಅಂತಾನೆ ಅಂತ ಇದ್ರು ಹೊರತು, ಬಟ್ ಇಷ್ಟೊಂದು ನನ್ಗೆ ರೀಚ್ ಕೊಟ್ಟಿಲ್ಲ. ಈ ಒಂದು ವಿಡಿಯೋದಿಂದ ಇಡೀ ಕರ್ನಾಟಕ ಫುಲ್ ನಾನು ಎಲ್ಲೋದ್ರೆ ನಿನ್ನೆ ಮೈಸೂರಿಗೆ ಹೋಗ್ತಾ ಇದ್ದೀನಿ, ಗಾಡಿ ನಿಲ್ಸ್ಬಿಟ್ಟು ಫೋಟೋ ತಗೊಂತಾ ಇದ್ದಾರೆ. ನನ್ನ ಪ್ರೀತಿಸೋ ಜನ ಇವಾಗಲೂ ನನ್ನ ಪ್ರೀತಿಸ್ತಾ ಇದ್ದಾರೆ. ಬಟ್ ಬ್ಯಾಡ್ ಕಮಿಸ್ ಆಗ್ತಾವ್ರಿಗೆ ನಾನು ಇವತ್ತು ಒಂದೇ ಒಂದು ಕೇಳ್ತಾ ಇದ್ದೀನಿ, ನಿಮ್ಮ ಮನೇಲಿ ಒಂದು ಅಣ್ಣ ತಮ್ಮನೋ ನನ್ನ ಏನಾದ್ರು ತಿಳ್ಕೊಳ್ಳಿ, ಇದೇನೋ ನಿಮ್ ಮನ್ಸುಗಳಿಗೆ ಈ 3 ವಿಡಿಯೋನೋ ಏನೋ ನಿಮ್ಗಳಿಗೆ ಯಾರಿಗಾದ್ರು ಮನ್ಸಿಗೆ ಬೇಜಾರಾಗಿದ್ರೆ ನಾನು ದಯವಿಟ್ಟು ನಾನು ಸಾರಿ ಕೇಳ್ತೀನಿ. ನನ್ನೊಂದು ಉದ್ದೇಶ ಏನಿಲ್ಲ, ಕನ್ನಡ ಪಿಕ್ಚರ್ ಮಾಡ್ಬೇಕಂತಾನೆ ಮಾಡಿದೆ. ಇದು ಒಂದು ಕಂಟೆಂಟ್ ಜನಕ್ಕೆ ತಳಿಸ್ಬೇಕಂತಾನೆ, ಎಲ್ಲಾ ಅಭಿಮಾನಿಗಳಿಗೂ ತಳಿಸ್ಬೇಕಂತಾನೆ ಮಾಡಿದೆ. ಆ ಅಭಿಮಾನಿ ಈ ಅಭಿಮಾನಿ ಅಂತಾನು ಹೇಳ್ತಾ ಇಲ್ಲ ಇವತ್ತವರೆಗೂ. ಎಲ್ಲಾ ಅಭಿಮಾನಿ ದೇವರುಗಳಿಗೆ ನಾನು ಹೇಳ್ತಾ ಇರೋದು, ಅವರೆಲ್ಲ ನೋಡಿ ತುಂಬಾ ಖುಷಿ ಪಟ್ಟಿದ್ದಾರೆ. ಟ್ರೋಲ್ ಮಾಡಿರೋರಿಗೆ ಹೇಳ್ತಾ ಇದ್ದೀನಿ, ನನ್ನ ಅಣ್ಣಂದಿರ್ಗಾಗಿರ್ಬೋದು, ತಮ್ಮಂದಿರ್ಗಾಗಿರ್ಬೋದು, ದಯವಿಟ್ಟು ಇದನ್ನ ಬಿಟ್ಬಿಟ್ಟು ಈ ಒಂದು ಟ್ರೋಲ್ ಮಾಡಿರೋದನ್ನ ಬಿಟ್ಬಿಟ್ಟು ನಾನ್ ಮಾಡಿರೋ ಪಿಕ್ಚರ್ನ ಒಂದು ಸಲ ನೋಡಿ. ದಯವಿಟ್ಟು ಇದನ್ನ ಟ್ರೋಲ್ ಮಾಡಿ, ಎಲ್ಲಾ ಕಡೆನೂ ಟ್ರೋಲ್ ಮಾಡಿ. ನಿಮ್ಮ ಈ ಕನ್ನಡ ಪಿಕ್ಚರ್ ನೀವು ಯಾರೋ ಟ್ರೋಲ್ ಮಾಡಿದ್ರೋ ಅವ್ರ ಮಡಿಲಲ್ಲಿ ಈ ಕನ್ನಡ ಪಿಕ್ಚರ್ ನಾನು ಕೊಡ್ತಾ ಇದ್ದೀನಿ, ಸೂರ್ಯನ ಒಂದು ಟೈಟ್ಲ್ ಕೊಡ್ತಾ ಇದ್ದೀನಿ. ದಯವಿಟ್ಟು ನೋಡ್ಬಿಟ್ಟು ನೀವು ಏನಾದ್ರು ಕಮೆಂಟ್ಸ್ ಹಾಕಿ, ನಾನು ಬಂದು ನಿಂತ್ಕೊಂಡು ನಿಮ್ಗೆ ಎಲ್ರಿಗೂ ಆನ್ಸರ್ ಮಾಡ್ತೀನಿ. ನಾನು ಡೈರೆಕ್ಷನ್ ಎಲ್ಲ ಆಗಿರೋದು ಫಸ್ಟ್ ಟೈಮ್ ನಾನು ಡೈರೆಕ್ಷನ್ ಮಾಡಿದ್ದೀನಿ, ಸುಮ್ಮನೆಲ್ಲ ಮಾಡಿಲ್ಲ. 20 ವರ್ಷ ಇಲ್ಲಿಂದ ಹಿಂಗ್ ಬಂದಿದ್ದೀನಿ, ಹಂಗಿಂದ ಹಂಗ್ ಬಂದವನಲ್ಲ ನಾನು. ತುಂಬಾ ಕಷ್ಟಪಟ್ಟು ಎಲ್ಲ ನನ್ನ ಬೆಂಬಲವಾಗಿ ಎಲ್ಲ ಆರ್ಟಿಸ್ಟ್ಗಳು ನನ್ನ ಜೊತೆಗೆ ನಿಂತಿದ್ದಾರೆ. ಡೇ 1 ಇಂದ ಹಿಡಿದು ಎಲ್ಲರೂ ನನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ರಜನಿ ಸಾರ್ ಆಗಿರ್ಬೋದು, ಎಲ್ಲ ಮೀಡಿಯಾದವ್ರು ಎಲ್ಲರೂ ನನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಅರ್ಥ ಆಯ್ತಾ? ಹೀರೋಯಿನ್ ಆಗಿರ್ಬೋದು, ಪ್ರತಿಯೊಂದು ಸೀನಲ್ಲೂ ನಾನು ಎಲ್ಲರೂ ಪ್ರಮೋಷನ್ ಕರೆದಾಗ ಎಲ್ಲಾ ಜಾಗಕ್ಕೂ ಬಂದಿದ್ದಾರೆ. ಅವ್ರಿಗೂ ಪ್ಯಾಕ್ ಕಮಿಷನ್ ಹಾಕಿದ್ದಾರೆ, ಅಕ್ಕನಿಗೂ ಕೊಟ್ಟಿದ್ದಾರೆ, ಎಲ್ರಿಗೂ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಏನೇ ಒಂದು ಕೆಟ್ಟ ಹೆಸರಾದ್ರೂ ದಯವಿಟ್ಟು ನನಗೆ ಕೊಡಿ. ಒಳ್ಳೇದೇನಾದ್ರು ಈ ಪಿಕ್ಚರ್ ಸೇರಿದ್ರೆ ಅವ್ರಿಗೆ ಹೀರೋಯಿನ್ಗಾಗ್ಲಿ ಅಕ್ಕನಿಗಾಗ್ಲಿ ಎಲ್ರಿಗೂ ಕೊಡಿ ಅಂತಾನೆ ನಾನು ಕೇಳ್ಕೊತಾ ಇದ್ದೀನಿ.